ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಫಂಕಿ. ಈ ಸಿನಿಮಾ ನೋಡಕ್ಕೆ ನಂಗೆ ಮೇನ್ ರೀಸನ್ ಜಾತಿ ರತ್ನಾಲ ಫಿಲ್ಮ್ ಡೈರೆಕ್ಟರ್ ಅನುದೀಪ್ ಕೆವಿ ಅವರು. ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ, ಒಬ್ಬ ಡೈರೆಕ್ಟರ್ ಒಂದು ಬಜೆಟ್ ಅಲ್ಲಿ ಸಿನಿಮಾ ಮುಗಿಸ್ಬೇಕಾಗಿರುತ್ತೆ, ಆದ್ರೆ ಅದು ಆಗಿರಲ್ಲ. ಆಗ ಪ್ರೊಡ್ಯೂಸರ್ ಮಗಳು ಬಂದು 1 ಕೋಟಿಯಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತ ಹೇಳ್ತಾಳೆ. ಮುಂದೇನಾಯ್ತು ಅನ್ನೋದೇ ಈ ಸಿನಿಮಾದ ಕತೆ ಅಷ್ಟೇ. ಈ ಕಥೆಯಲ್ಲಿ ಏನು ಎಷ್ಟು ಸಿಂಪಲ್ ಆಗಿದೆಯೋ ಕತೆ ಹೇಳಿರೋ ರೀತಿನೂ ಅಷ್ಟೇ ಸಿಂಪಲ್ ಆಗಿದೆ. ತೀರಾ ಸೀರಿಯಸ್ ಅಂತ ಇದರಲ್ಲಿ ಏನಿಲ್ಲ. ಅದೇ ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ ಕೂಡ ಹೌದು. ಇದು ಎಲ್ರಿಗೂ ಇಷ್ಟವಾಗುವಂಥ ಸಿನಿಮಾ ಅಲ್ಲ, ಆದರೆ ಇಷ್ಟ ಆದವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದರಲ್ಲಿ ಕತೆ ಗೀತೆ, ಲಾಜಿಕ್ಕು, ಎಮೋಷನ್ನು, ಎಲಿವೇಶನ್ನು ಇಂಥವೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಜಸ್ಟ್ ಮ್ಯಾಜಿಕ್ ಅಷ್ಟೇ. ಇದು ಸಿಚುವೇಶನಲ್ ಕಾಮಿಡಿ ಅನ್ನೋದಕ್ಕಿಂತ ಜಾಸ್ತಿ ಒನ್ ಲೈನರ್ಸ್ ಮೇಲೆ ಡಿಪೆಂಡ್ ಆಗಿರೋ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಸಿನಿಮಾ ರಿಲೇಟೆಡ್ ಒಂದಷ್ಟು ಇದ್ವು, ಅವು ಪರ್ಸನಲಿ ನನಗೆ ಜಾಸ್ತಿ ಕನೆಕ್ಟ್ ಆಯಿತು. ಈ ಸಿನಿಮಾ ನಿಮ್ಮನ್ನು ನಗಿಸುತ್ತೆ, ಆದರೆ ಜಾತಿ ರತ್ನಾಲ ಸಿನಿಮಾದಲ್ಲಿ ಕಥೆಯಲ್ಲಿ ಒಂದು ಫ್ಲೋ ಇರುತ್ತೆ, ಆದರೆ ಈ ಸಿನಿಮಾದಲ್ಲಿ ಒಂದು ಫ್ಲೋ ಇರಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ ಅನ್ಸುತ್ತೆ. ಪಟ್ 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 ಅಂತ ಕಟ್ ಆಗ್ತಾ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ನ ಜಸ್ಟ್ ಥಿಯೇಟ್ರಲ್ಲಿ ನೋಡ್ದಂಗೆ ಅನಿಸ್ಬೋದು ಕೆಲವ್ರಿಗೆ. ಈ ಸಿನಿಮಾ ಹೀರೋ ವಿಶ್ವಕ್ ಸೇನ್ಗಿಂತ ಡೈರೆಕ್ಟರ್ ಆ್ಯಕ್ಟ್ ಮಾಡಿದರೆ ಇನ್ನೂ ಸಖತ್ತಾಗಿರೋದು ಅಂತ ನನಗನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್.